ಸರ್, ಈಗ ಧರ್ಮಸ್ಥಳದ ವಿಚಾರ ಗಮನಿಸ್ತಾ ಇದ್ದೀರಿ, ಓವರಾಲ್ ಆಗಿ ಏನ್ ನಡೀತದೆ ನಮ್ಮ ಅಬ್ಸರ್ವೇಷನ್? ಧರ್ಮಸ್ಥಳ ಪ್ರಕರಣವನ್ನ ನಾವು ಎರಡು ವಿಭಾಗವಾಗಿ ನೋಡ್ಬೇಕು. ಒಂದು, ಈಗ ಬುರುಡೆ ಹುಡ್ಕೊಂಡು ಹೊರಟಿರುವಂತಹ ಸಂಗತಿ. ಇನ್ನೊಂದು ಸೌಜನ್ಯ ಪ್ರಕರಣ. 2012ರಲ್ಲಿ 17 ವರ್ಷದ ಹೆಣ್ಣು ಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲೇ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದ್ರ ಬಗ್ಗೆ ನೋವಿದೆ. ಸಾವಿನ ನಂತರವಾದ್ರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ 7 ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ. ಅದ್ರ ಬಗ್ಗೆ ಅನುಮಾನನೇ ಬೇಡ. ನಾವೆಲ್ಲರೂ ಕೂಡ ಸೌಜನ್ಯ ಪರ. ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ, ಆನಂತರ CID ಎನ್ಕ್ವೈರಿ ಆಗಿದೆ, ತದನಂತರ CBI ಎನ್ಕ್ವೈರಿ ಆಗಿ ಕ್ಲೋಜರ್ ರಿಪೋರ್ಟ್ ಬಂದಿದೆ. ಈ 3 ಏಜೆನ್ಸಿ ಅಲ್ದಲೆ ಇನ್ಯಾವುದಾರ ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದ್ರೆ ಸೌಜನ್ಯ ತಾಯಿಯವರಲ್ಲಿ ನಾ ಕೇಳ್ತೀನಿ, ಅಮ್ಮ ದಯವಿಟ್ಟು ಹೇಳಿ, ನಾವೇ ಸ್ವತಃ ಆಗಿ ಹೈಕೋರ್ಟಿಗೆ ಹೋಗಿ ರಿಟ್ ಹಾಕಿ ಕೇಸನ್ನ ಇನ್ನೊಂದು ಏಜೆನ್ಸಿಗೆ, ನೀವು ಹೇಳಿದಂತ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ. ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನ ನಾ ಮಾಡಿಕೊಡ್ತೀನಿ. ಅಥವಾ ಈ ಕೇಸನ್ನ ರೀಓಪನ್ ಮಾಡಿ ಮತ್ತೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ಕೋರ್ಟಿನ ಮೊರೆ ಹೋಗಿ ಅದನ್ನು ರೀಇನ್ವೆಸ್ಟಿಗೇಟ್ ಮಾಡಿಸೋಣ. ಆರೋಪಿ ಯಾರು ಅಂತ ಗೊತ್ತಾಗಬೇಕು, ಒಂದು ಕೃತ್ಯನೇ ಸಿಗದವನು ಯಾರು ಅಂತ ಗೊತ್ತಾಗಿ ಆತನಿಗೆ ಶಿಕ್ಷೆ ಆಗಲೇಬೇಕು. ಇದಕ್ಕೆ ನಿಮ್ಮ ಕುಟುಂಬದ ಜೊತೆ ನಾವಿದೀವಿ. ಈ ಪ್ರಕರಣವನ್ನ ಒಂದು ಕಡೆ ಇಟ್ಟು ಈಗ ಏನು ಬುರುಡೆ ಹೊಡ್ಕೊಂಡು ಹೋಗ್ತಾ ಇದಾರಲ್ಲ, ಈ ಪ್ರಕರಣವನ್ನ ಸಪರೇಟ್ ಆಗಿ ನೋಡೋಣ. ನಾನು ಧರ್ಮಸ್ಥಳದ ಹೈಸ್ಕೂಲ್ ನಲ್ಲೂ ಕೂಡ, ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್ ಅಲ್ಲೂ ಸ್ವಲ್ಪ ದಿನ ಇದ್ದೆ. ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ 3 ವರ್ಷ ಡಿಗ್ರಿ ಓದಿದ್ದೀನಿ. ದಕ್ಷಿಣ ಕನ್ನಡದಲ್ಲೇ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ. ನನಗೆ ಧರ್ಮಸ್ಥಳದ ಬಗ್ಗೆ ನನಗೆ ಆದಂತ ಒಂದಷ್ಟು ತಿಳುವಳಿಕೆ, ಜ್ಞಾನ ಇದೆ. ಆದ್ರೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗ್ಬಿಟ್ಟಿದೆ, 367 ಪ್ರಕರಣಗಳು ದಾಖಲಾಗಿದ್ದಾವೆ, ಎಲ್ಲಾ ಕಡೆ ಬುರುಡೆ ಇದಿವೆ, ಅಲ್ಲಿ ಹೂತಾಕಿದ್ದಾರೆ, ಇಲ್ಲಿ ಹೂತಾಕಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು, ಹೋಮ್ ಮಿನಿಸ್ಟರ್ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, SIT ಅಗತ್ಯ ಇಲ್ಲ ಅಂತಂದ್ರೆ ಮರುದಿನ SIT ರಚನೆ ಮಾಡ್ತಿರೋಂಥದ್ದು ನೋಡಿದ್ರೆ, ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದ್ರೆ, ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮಾಡಿದ್ರೆ ನಾವು SIT ಮಾಡಿರೋದು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ. ಆ ಆರೋಪಿಯ ಅಪರಾಧವನ್ನ ಸಾಬೀತು ಮಾಡ್ಲಿಕ್ಕೆ ಇವರು ಗುಂಡಿ ಆಗಿತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಹಲೋ, 12 ಗುಂಡಿ ಆಗದಾಯ್ತು, ಏನೂ ಸಿಕ್ಲಿಲ್ಲ. 13ನೇ ಗುಂಡಿ ಆಗಿ ಇನ್ನು ಮೀನಾಮೇಷ ಅನ್ನಿಸ್ತಿದ್ದಾರೆ. ಈ ಮಧ್ಯದಲ್ಲಿ ಇನ್ನೊಬ್ಬ ಬಂದಿದ್ದಾನೆ, ಇನ್ಯಾವುದನ್ನ ತೋರಿಸ್ತೀನಿ, ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹೂತಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನ, ನೀವು ಮಾಡಿರುವಂತಹ ಆರೋಪವನ್ನ ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು SIT ಮಾಡ್ಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸುತ್ತೆ. ಆ ಚೆನ್ನಯ್ಯ, ಆ ಅನಾಮಿಕ ಇದನ್ನೆಲ್ಲ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆನೂ ಕೂಡ ನೀವು SIT ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಸರ್. ಮೊಹಂತಿ ಅವರೇ, ನೀವೊಬ್ರು ಸೀನಿಯರ್ IPS ಆಫೀಸರ್ ಇದ್ದೀರಿ, ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು, ಅವನು ಇದ್ದಕ್ಕಿದ್ದಂಗೆ ಹೆಂಗ್ ಬಂದ, ಇದ್ರ ಬಗ್ಗೆನೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ. ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ, ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೀನ್ ಯಾಕೆ ಮಾತಾಡಿಲ್ಲ ಅಂತ ನನ್ನ ಕೇಳ್ತಾ ಇದ್ದಾರೆ. ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ. ಏನು ಅಂತಂದ್ರೆ 350 ಕೊಲೆ ಆಗಿದೆ, 1000 ಕೊಲೆ ಆಗಿದೆ ಅಂತ ಹೇಳಿದ್ರೆ, ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂತ ವೀರೇಂದ್ರ ಹೆಗ್ಗಡೆ ಅವರು ಏನು ದಾವೂದ್ ಇಬ್ರಾಹಿಮು, ಹಾಜಿ ಮಸ್ತಾನು, ಕರೀಂ ಲಾಲಾಗಿಂತ ದೊಡ್ಡ ಡಾನ್ ಅಂತ ನನಗೆ ಆಶ್ಚರ್ಯ ಆಯ್ತು. ಇರ್ಬೋದೇನಪ್ಪ, ನಮಗೊಂಥರ ಅನುಮಾನ ಆಗ್ಬಿಟ್ಟು ಈ ಎಲ್ಲ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ, ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ. ಆದ್ರೆ ಆಗದಾಗ ಏನು ಸಿಗ್ತಾ ಇಲ್ಲ, ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ. ಯಾವ್ದೋ ಒಂದ್ ಸಣ್ಣ ಮೂಳೆ ತುಂಡು ಸಿಕ್ಕಿದೆ, ಅಲ್ಲಿ ಯಾವ್ದೋ ಹೆಣ್ಮಕ್ಳನ್ನ ಹೂತಾಕಿರೋಂಥದ್ದು ಇಲ್ವೇ ಇಲ್ಲ. ಇದಂದ್ರೆ ವ್ಯವಸ್ಥಿತವಾದಂತ ಪ್ರಯತ್ನ ನಡೀತಾ ಇದೆ. ಆಯ್ತು, ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂತ ವೀರೇಂದ್ರ ಹೆಗ್ಗಡೆ ಅವರನ್ನ ನೀವು ಆರೋಪಿ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ? ಯಾಕಾಗಿ SIT ಅವರು ಪ್ರತಿನಿತ್ಯನೂ ಕೂಡ ಅವ್ನು ತೋರಿಸಿದ ಗುಂಡಿನೆಲ್ಲ ಅಗಿತಾ ಇದ್ದೀರಿ? ಆಯ್ತು, ಇಲ್ಲಿವರೆಗೆ ಏನಾದ್ರು ಸಿಕ್ಕಿದ್ಯಾ? ಅವನು ಫಸ್ಟ್ ಎನ್ಕ್ವೈರಿ ಮಾಡಿ. ಅದು ಯಾವುದು ಮಾಡ್ತಾ ಇಲ್ಲ. ಆದ್ರೆ ಧರ್ಮಸ್ಥಳದಲ್ಲಿ ಈ ತರದ 367 ಪ್ರಕರಣಗಳಿದಾವೆ, ಈ ತರದ್ದು ಕೊಲೆ ನಡೆದಿದ್ದಾವೆ ಅಂತ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟ್ ಮುಂದೆ ಬಂದಿದ್ದಾನೆ. ಆತನ ಹೆಸರು ಬಾಲನ್ ಅಂತ ಹೇಳಿ. ಆ ಬಾಲನ್ನು ಇನ್ನೊಬ್ರು ಮೊಬೈಲ್ ತೋರಿಸ್ತಾರೆ, ಅದ್ರೊಳಗಡೆ ದಾಖಲೆ ಇದೆ ಅಂತ. ದಯವಿಟ್ಟು ಬನ್ನಿ ಸರ್, ದಾಖಲೆ ಕೊಡಿ. ನಾನು ಈ ಅಡ್ವೊಕೇಟ್ ಇದಾರಲ್ಲ, ನಾನು ಈ ಹಿಂದೂ ಸಮಾಜಕ್ಕೆ, ಈ ಒಂಥರ ಪ್ರಜ್ಞಾವಂತಿಕೆನ ಕಳ್ಕೊಂಡಿರುವಂತಹ ಹಿಂದೂ ಸಮಾಜ, ಇದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಈ ಆರೋಪ ಮಾಡ್ತಿದಾರಲ್ಲ ಅವರ ಪೂರ್ವಾಪರಗಳನ್ನು ಒಂದ್ಸರಿ ನೋಡಿ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಒಂದು ಸೈಡು, ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂತಹ ಪ್ರಚಾರಾಂದೋಲನವನ್ನು ಪ್ರತ್ಯೇಕವಾಗಿ ನೋಡಿ. ಅಲ್ಲಿ ನಮ್ಮ ನಂಬಿಕೆಗೆ ಹೊಡೆಯುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರೆಸುವಂತಹ, ಅಲ್ಲಿ ಹೋಗಿ ಗುದ್ಲಿ ಹಾಕ್ತಿವಿ, ಹಾರೆ ಹಾಕ್ತಿವಿ, ಒಡೆದು ಹಾಕ್ತಿವಿ ಅಂತ ಹೇಳ್ತಿದಾರಲ್ಲ, ಯಾರು ಮಾಡ್ತಾ ಇರೋರು? ಈ ಅಡ್ವೊಕೇಟ್ ಯಾರು? 2008ರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯ್ತು. ಆರೋಪಿಗಳ ಪರವಾಗಿ, ಆ ಪುಂಡ ಮುಸಲ್ಮಾನರ ಪರವಾಗಿ ವಕಾಲತ್ತು ವಹಿಸಿದವನು ಯಾರು? ಇದೇ ಅಡ್ವೊಕೇಟ್. ಮಲ್ಲೇಶ್ವರಂ ಬಿಜೆಪಿ ಆಫೀಸ್ ಮೇಲೆ ದಾಳಿ ಆಯ್ತು, ಅದರ ಆರೋಪಿಗಳ ಪರವಾಗಿ ವಕಾಲತ್ತು ವಹಿಸಿದವರು ಯಾರು? ಇದೇ ವ್ಯಕ್ತಿ. ರುದ್ರೇಶ್ ಮರ್ಡರ್ ಕೇಸ್ ಆಯ್ತು, ಆ ಮರ್ಡರ್ ಮಾಡಿದಂತವ್ರ ಪರವಾಗಿ ವಕಾಲತ್ತು ವಹಿಸಿರೋ ವ್ಯಕ್ತಿ ಯಾರು?
ಇದೇ ಅಡ್ವೊಕೇಟ್. ಹಾಗೆ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ದಾಳಿ ಆಯ್ತು, ದೊಂಬಿ ಆಯ್ತು, ಪೊಲೀಸರ ಮೇಲೆ ದಾಳಿ ಆಯ್ತು. ಆ ದಾಳಿ ಮಾಡಿದಂತವ್ರು ಅವ್ರ ಪರವಾಗಿ ವಕಾಲತ್ತು ವಹಿಸ್ತಾರ ಯಾರು? ಇದೇ ಅಡ್ವೊಕೇಟ್. ಈ ವ್ಯಕ್ತಿಯ ಇವು ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿ ಎತ್ತುತ್ತಾ ಇದಾರಲ್ಲ, ಅವರ ಪೂರ್ವಾಪರವನ್ನು ನೋಡಿ ಸರ್. ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ, ಅಲ್ಲಿರುವಂತ ಅನಾಚಾರಗಳ ಬಗ್ಗೆ, ಅಲ್ಲಿ ಏನು ಮುಲ್ಲಾಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ಸರ್ ತನ್ಸೆ ಜುದಾ, ರುಂಡವನ್ನು ಮುಂಡವನ್ನು ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂತವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತಾಡ್ತಾನೆ, ಅವನನ್ನೇ ನೀವು ನಂಬ್ತೀರಿ. ಸೌಜನ್ಯ ಪ್ರಕರಣವನ್ನ ಈ ಪ್ರಕರಣವನ್ನ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ? ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನ ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನ ನಮ್ಮವರನ್ನೇ ಒಂದು ರೀತಿ ಕಟಕಟೆಗೆ ತಂದು ನಿಲ್ಲಿಸುವಂತದನ್ನ ಯಾಕೆ ಮಾಡ್ತಾ ಇದ್ದೀರಿ? ಟಾರ್ಗೆಟ್ ಧರ್ಮಸ್ಥಳ 100% ಆರೋಪಿ ಫಿಕ್ಸ್ ವೀರೇಂದ್ರ ಹೆಗ್ಡೆ ಅವರು. ಅದನ್ನು ಸಾಬೀತ್ ಮಾಡೋಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರೆ ಈ ಸರ್ಕಾರ. ಅಲ್ಲಿ ಕೋಳಿ ತಿನ್ಕೊಂಡು ಮೀನ್ ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದಂತವ್ರದ್ದು ಉದ್ದೇಶ ಶುದ್ಧಿ ಇರಕ್ ಸಾಧ್ಯನಾ? ಇವ್ರು ಮಾಡ್ತಾ ಇರುವಂತದ್ದು ಇದು. ಯಾವ ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇದ್ದಾರೆ? ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಾಳಂಜನೇಯ ಸ್ವಾಮಿ ದೇವಸ್ಥಾನವನ್ನ ಕಬಳಿಸ್ತಾ ಇದ್ರು, ಅದನ್ನ ಮುಜರಾಯಿ ಇಲಾಖೆಗೆ ತಗೊಂಡ್ರು. ಅದೇ ರೀತಿ ಧರ್ಮಸ್ಥಳನ ಕಬಳಿಸಬೇಕು, ಅದಕ್ಕೋಸ್ಕರ ಹೊರಟಿದ್ದಾರೆ. ಹಿಂದೂಗಳ ನಂಬಿಕೆ ಹೊಡೆಯುವಂತ ಒಂದು ವ್ಯವಸ್ಥಿತ ಪ್ರಯತ್ನ ಆಗ್ತಿದೆ. ಅಷ್ಟೊಂದು ಕೊಲೆಗಳು ನಡೆದಿವೆ ಅಂತಂದ್ರೆ ಇಷ್ಟು ಗುಂಡಿ ತೆಗೆದ್ರಲ್ಲ, ಎಲ್ಲಿ ಸಿಗ್ತಾನೆ ಇಲ್ವಲ್ಲ. ಹೂತ್ ಹಾಕಿದವನು ಚೆನ್ನಯ್ಯ ಇಲ್ಲಿ ಹೂತ್ ಹಾಕಿದೀನಿ, ಅಲ್ಲಿ ಹೂತ್ ಹಾಕಿದೀನಿ, ಎಲ್ಲಿ ಹೂತ್ ಹಾಕಿದೀನಿ, ಎಲ್ಲಿದೆ? ಇಷ್ಟಾಗಿಯೂ ಕೂಡ ನೀವು ಪ್ರತಿನಿತ್ಯನೂ ಕೂಡ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರುವಂತಹ ಎಲ್ಲಾ ಕೆಲಸವನ್ನ ಕಸರತ್ತನ್ನು ನೀವು ಮಾಡ್ತಿದ್ದೀರಿ. ಮೋಹಂತಿ ಅವರೇ, ಬೇಗ 13ನೇ ಗುಂಡಿನ ತೆಗೆದುಬಿಡಿ ಸರ್. 13ನೇ ಗುಂಡಿ ತೆಗೆದು ಕೂಡಲೇ ನಿಮ್ದೆಲ್ಲ ಬಂಡವಾಳ ಬಯಲಾಗೋಗ್ಬಿಡುತ್ತೆ. ಈ ಆರೋಪ ಮಾಡಿದವರು ಅಂತ ನೀವು ಸುಮ್ಮನೆ ಆಗಿದ್ದೀರಾ. ಆಯ್ತು, ಒಂದ್ ವೇಳೆ ತಪ್ಪೇ ಆಗಿದೆ ಅಂತ ತಿಳ್ಕೊಳ್ಳೋಣ. ನಾವೇನು ಆರೋಪಿಗಳನ್ನ ಅಥವಾ ಅಪರಾಧಿಗಳನ್ನ ಆತರ ಕೆಲಸವನ್ನ ಮಾಡಿದವ್ರನ್ನ ನೀವು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಲ್ಲ. ಬೇಗ ಮುಗಿಸಿ ಸರ್. ಪ್ರತಿನಿತ್ಯ ಮೀಡಿಯಾ ಟ್ರಯಲ್ ಮಾಡಿ ಆಯ್ತು, ಅಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು, ಹೇಳಿಕೆಯನ್ನು ಕೊಡಬಾರ್ದು, ಅಪಪ್ರಚಾರ ಮಾಡಬಾರ್ದು ಅಂತ ಒಂದು ಸಣ್ಣ ಡೈರೆಕ್ಷನ್ ಆದ್ರೂ ಕೊಡಿ ಸರ್. ಯಾವ್ದು ಮಾಡ್ತಿಲ್ಲ ನೀವು. ಪ್ರತಿನಿತ್ಯ ಅಲ್ಲಿ ಹೋಗೋದು, ಯೂಟ್ಯೂಬರ್ಸ್ ಹೋಗೋದು, ಪ್ರತಿಯೊಬ್ರು ಅಲ್ಲೇ ಶೂಟ್ ಮಾಡೋದು, ಮನ್ಸಿಗೆ ಬಂದಂಗೆ ಹೇಳ್ತಾ ಇದ್ದಾರೆ. ಅವ್ರ ಮೇಲಿನ ಒಂದು ಆರೋಪನೂ ಕೂಡ ಇಲ್ಲಿವರೆಗೂ ಸಾಬೀತಾಗಿಲ್ಲ. ಆದ್ರೂ ಕೂಡ ಅವ್ರನ್ನ ಅಪರಾಧಿ ಮಾಡಾಕ್ ಹೋಗ್ಬಿಟ್ಟಿದ್ದೀರಿ. ಬೇಗ ಆದಷ್ಟು ಬೇಗ ಈ ಎನ್ಕ್ವೈರಿನ ಕಂಪ್ಲೀಟ್ ಮಾಡಿ ಅವನಿಗೆ ಆರೋಪ ಮಾಡಿರುವಂತ ಅನಾಮಿಕ ಅಂತ ಹೇಳ್ತಿರುವಂತ ಚೆನ್ನಯ್ಯ ಏನಿದ್ದಾನೆ, ಚೆನ್ನಯ್ಯ ಯಾರು, ಅವನ ಹಿನ್ನೆಲೆ ಏನು, ಈ ಆರೋಪ ಮಾಡ್ತಾ ಇದಾರಲ್ಲ ಅವರಲ್ಲಿ ನಮ್ಮ ಹತ್ರ ಸಾಕ್ಷ್ಯ ಇದೆ. 367 ಪ್ರಕರಣಗಳ ಬಗ್ಗೆ ದಾಖಲೆ ಇದೆ ಅಂತ ಹೇಳಿದಿರಲ್ಲ ಸರ್, ಅವ್ರ ಹತ್ರ ದಾಖಲೆ ಕೂಡ ಕೇಳಿ ಸರ್. ಅವ್ರನ್ನೂ ಒಂದು ಎನ್ಕ್ವೈರಿ ಮಾಡಿ ಸರ್. ಇದೊಂದ್ಸರಿ ಬೇಗ ನಿಲ್ಲಿ. ಪ್ರತಿನಿತ್ಯನೂ ಏನೋ ಟೆಸ್ಟ್ ಮ್ಯಾಚು 5 ದಿನಕ್ಕೆ ಮುಗಿದೋಗುತ್ತಾರೆ. ಇದು ನೋಡ್ರೆ ಇನ್ನೇನು ನಿಮ್ಗೆ ಸರಣಿ ಇಂಗ್ಲೆಂಡ್ ಮತ್ತೆ ಇಂಡಿಯಾದ್ದು ಟೆಸ್ಟ್ ಸೀರೀಸ್ 5 ಟೆಸ್ಟ್ 25 ದಿನ ಮುಗಿದೋಯ್ತು. ಆದ್ರೆ ಧರ್ಮಸ್ಥಳದ ಮಾತ್ರ ಮುಗಿತಾ ಇಲ್ಲ. ಯಾಕಂದ್ರೆ ಮುಗ್ಸಕ್ಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ. ಒಟ್ಟಿಗೆ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಜನ ನಂಬಿಕೆ ಇಟ್ಕೋಬಾರ್ದು, ನಂಬಿಕೆ ಮುಗಿದೋಗ್ಬಿಡ್ಬೇಕು. ಅಲ್ಲಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಿದೆಯಲ್ಲ ಅದ್ರ ಇಮೇಜ್ ಅನ್ನೋದು ನೆಲ ಕಚ್ಚಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗ್ತದೆ. ಸಾಕ್ಷಿ ಅಂತ ಹೇಳ್ತಾರೆ, ಯಾವ್ದು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ, ಕೇವಲ ಮಾತಾಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು. SIT ರಚನೆ ಮಾಡಿದಿರಲ್ಲ, ಸೀನಿಯರ್ ಮೋಸ್ಟ್ ಪೊಲೀಸ್ ಆಫೀಸರ್ಸ್ ಇದ್ರು, 3 ಜನ IPS ಆಫೀಸರ್ಸ್ ಇದ್ರಿ. ನಿಮ್ಗೆಲ್ಲರಿಗೂ ಕೂಡ ಬಹಳ ನಿಮಗೆ ಅನುಭವ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಥ 10 ಕೇಸ್ಗಳನ್ನ ನೋಡಿದಿರಿ. ಬೇಗ ಮುಗಿಸಿ ಸರ್. ಈಗ ಅವ್ನು ಯಾರೋ ಒಬ್ಬ ಸಮೀರಾ ಅನ್ನೋನು, ಅವನ ಧರ್ಮದ ಬಗ್ಗೆ ಮಾತಾಡಿದ್ರೆ ಬಿಡ್ತಿದ್ರ? ಕುದಿಯ ಕಡಿತೀವಿ ಅಂತ ಬರ್ತಾರೆ. ನಮ್ಮ ಧರ್ಮಾಧಿಕಾರಿ ಬಗ್ಗೆ, ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಹಾಗಾದ್ರೆ